ಸಕಲೇಶಪುರ ತಾಲೂಕಿನ ಕುರಬತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಮ್ಮತ್ತೂರು ಗ್ರಾಮದ ಪರಿಶಿಷ್ಟ ಜಾತಿ ಕುಟುಂಬಗಳ ಕಾಲೋನಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಹದಗೆಟ್ಟು ಅದೆಷ್ಟೇ ಮನವಿ ಮಾಡಿದರೂ ಸಹ ಯಾವುದೇ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನ ಹರಿಸ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಮ್ಮತ್ತೂರು ಗ್ರಾಮದ ಪರಿಶಿಷ್ಟ ಜಾತಿ ಕುಟುಂಬಗಳ ಕಾಲೋನಿಗೆ ಸಂಪರ್ಕ ಕಲ್ಪಿಸುವ 100 ರಿಂದ 150 ಮೀಟರ್ ರಸ್ತೆ ವರ್ಷಗಳಿಂದ ಅಭಿವೃದ್ಧಿ ಕಾಣದೆ ಮಳೆಗಾಲದಲ್ಲಿ ಕೆಸರುಗತಿಯಾಗಿ ಪರಿವರ್ತಿತವಾಗಿದೆ. ಇದರಿಂದ ಶಾಲಾ ಮಕ್ಕಳು, ಅಂಗನವಾಡಿ ಮಕ್ಕಳು, ವೃದ್ಧರು ಹಾಗೂ ರೋಗಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಗ್ರಾಮದಲ್ಲಿ 45ಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿ ಕುಟುಂಬಗಳು ವಾಸಿಸುತ್ತಾ ಇದ್ದು, ಮುಖ್ಯ ರಸ್ತೆಯಿಂದ ಕಾಲೋನಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಸಮರ್ಪಕ ಚರಂಡಿ ವ್ಯವಸ್ಥೆಯೂ ಇಲ್ಲ. ಹಿಂದೆ ರಸ್ತೆ ಕಾಮಗಾರಿಗೆ ಅನುಮೋದನೆ ದೊರೆತಿದ್ರೂ ಕಾಮಗಾರಿ ಅರ್ಧಕ್ಕೆ ನಿಂತಿರುವುದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ. 1 ವರ್ಷಕ್ಕೆ ಹಿಂದೆಯೇ ಮಾಧ್ಯಮ ಹಾಗೂ ಟಿವಿ ಮೂಲಕ ಸಮಸ್ಯೆ ವರದಿಯಾಗಿದ್ರೂ ರಸ್ತೆ ನಿರ್ಮಾಣವಾಗಿಲ್ಲ. ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಿಲ್ಲ. ಕೇವಲ 100-150 ಮೀಟರ್ ರಸ್ತೆ ನಿರ್ಮಾಣದಲ್ಲಿ ವಿಳಂಬವಾಗ್ತಾ ಇರೋದು ಯಾಕೆ? ಎಸ್ಸಿಪಿ, ಟಿಎಸ್ಪಿ ಅಥವಾ ಶಾಸಕರ ಅನುದಾನ ಬಳಸೋದಕ್ಕೆ ಸಾಧ್ಯವಿಲ್ಲವೇ? ಮಾಧ್ಯಮ ವರದಿಗಳ ಬಳಿಕವೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳದೇ ಇರೋದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆಗಳು ಗ್ರಾಮಸ್ಥರನ್ನ ಕಾಡ್ತಾ ಇದೆ. ನಮಗೆ ದೊಡ್ಡ ಯೋಜನೆ ಬೇಡ, ಕೇವಲ 100-150 ಮೀಟರ್ ರಸ್ತೆ ನಿರ್ಮಿಸಿದ್ರೆ ಸಾಕು. ಮಳೆಗಾಲದಲ್ಲಿ ಮಕ್ಕಳು ಹಾಗೂ ವೃದ್ಧರ ಸಂಕಷ್ಟ ತಪ್ಪುತ್ತದೆ ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸಕಲೇಶಪುರ ತಾಲೂಕು ಕರವೇ ರೈತ ಘಟಕದ ಅಧ್ಯಕ್ಷ ವಸಂತ್ ಬೊಮ್ಮನಕೆರೆ ಹಾಗೂ ದಲಿತ ಮುಖಂಡ ರುದ್ರೇಶ್ ಕೂಡಲೇ ರಸ್ತೆ ನಿರ್ಮಿಸುವಂತೆ ಆಗ್ರಹಿಸಿದ್ದಾರೆ. ವರ್ಷಗಳಿಂದ ಮನವಿ ಸಲ್ಲಿಸಿದ್ರೂ ರಸ್ತೆ ಮಾತ್ರ ಕಾಣ್ತಾ ಇಲ್ಲ. ಈಗಲಾದರೂ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವರೆ ಕಾದು ನೋಡಬೇಕಾಗಿದೆ. ಸಕಲೇಶಪುರ ತಾಲೂಕು ಉಮ್ಮತ್ತೂರು ಗ್ರಾಮ ಇದು. ನಾವಿವತ್ತು ಇಲ್ಲಿ ಬಂದಿರೋ ಕಾರಣ ಇದೆ. ಏನಪ್ಪ ಅಂತ ಹೇಳಿದ್ರೆ, 1 ವರ್ಷದ ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗೊಂದು ಸ್ಥಳನ ಪರಿಶೀಲನೆ ಮಾಡಿ ನಾವಿನ್ನೇನು ಇನ್ನೊಂದು 15 ದಿವಸ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂತ ಆ ಒಂದು ಭಾವನೆ ಇತ್ತು. ಈ ಊರಿನವರು ಕೂಡ ಎಲ್ಲರೂ ಖುಷಿಯಾಗಿದ್ರು. ಶಾಸಕರನ್ನ ಒಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶಾಸಕರೇ, ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಹಣ ಬಂದಿದೆ. ಎಲ್ಲೋ ಆಯ್ತು ಸ್ವಾಮಿ? ನಿಮಗೆ ST SC ಅಂತ ಅಷ್ಟೊಂದು ಬಿಟ್ಟು ಬಿದ್ದಿದ್ದಾರಾ? ನಾಚಿಕೆ ಆಗ್ಬೇಕು ಅಧಿಕಾರಿಗಳಿಗೆಲ್ಲ. ಮುಂದಿನ ದಿನಗಳಲ್ಲಿ ಈ ಗ್ರಾಮಸ್ಥರೆಲ್ಲರನ್ನು ಸೇರಿಸ್ಕೊಂಡು ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ಇನ್ನೊಂದು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇವತ್ತು ಸಕಲೇಶಪುರ ತಾಲೂಕಲ್ಲಿ ಎಲ್ಲೆಲ್ಲಿ ಹೋಮ್ ಸ್ಟೇ, ಎಲ್ಲೆಲ್ಲಿ ರೆಸಾರ್ಟ್ ಇದಾವೆ ಅದು ಮಾತ್ರ ಕಣ್ಣಿಗೆ ಕಾಣ್ತಾ ಇದೆ. ಅಧಿಕಾರಿಗಳಿಗೆ, ಶಾಸಕರಿಗೆ ಇಂಥ ಊರಿಗೆ ಬಂದು ಈ ಜನಿನ ಪರಿಸ್ಥಿತಿ ನೋಡಿ, ಇಲ್ಲಿ ಶಾಲೆಗೆ ಹೋಗ್ತವೆ ಮಕ್ಕಳು, ಕೂಲಿ ಕಾರ್ಮಿಕರಿದ್ದಾರೆ, ವಯಸ್ಸಾದರಿದೆ, ಇದೇನಾದ್ರು ನಿಮಗೆ ಕಣ್ಣಿಗೆ ಬೀಳ್ತೆ ಅಲ್ವಾ? ನಿಮ್ಗೆ ಏನಾದ್ರು ಈ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಗ್ರಾಮಸ್ಥರಿಗೆ ಯಾರ್ದಾರು ನಂಬರ್ ಕೊಡ್ತೀವಿ, ಆ ಫೋನ್ ಮಾಡ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ಸಾರ್ವಜನಿಕರ ಪರಿಸ್ಥಿತಿ ಏನಾಗಿದೆ ಅಂತ ತಿಳ್ಕೊಂಡು ಈ ರಸ್ತೆ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ. ಇದು ಸಕಲೇಶಪುರ ತಾಲೂಕು ಉಮ್ಮತ್ತೂರು ಗ್ರಾಮ. ಇಲ್ಲಿ ಕಳೆದ ವರ್ಷ ತಾಲೂಕ್ ಸಮಾಜ ಕಲ್ಯಾಣ ಇಲಾಖೆ ಮೋಹನ್ ಸರ್ ಅವರು ಬಂದು ಇಲ್ಲಿ GPRS ಮಾಡ್ಕೊಂಡು ಹೋಗಿದ್ರು. ಇಲ್ಲಿಗೆ 1-1.5 ವರ್ಷ ಆಗ್ತಾ ಬಂತು. ಆದ್ರೂ ಕೂಡ ಮತ್ತೆ ಇಲ್ಲಿ ರಿಪೀಟ್ ಬಂದು ಒಂದ್ಸಲನೂ ಈ ರೋಡನ್ನ ನೋಡ್ಲಿಲ್ಲ. ಇಲ್ಲಿ ಬಂದು ನೋಡಿ ರಸ್ತೆ ತುಂಬಾ ಗುಂಡಿ ಬಿದ್ದಿದೆ. ಇಲ್ಲಿ ಯಾವುದೇ ವೆಹಿಕಲ್ಗಳು ಬೇಸಿಗೆವರೆಗೂ ಯಾವುದೇ ವೆಹಿಕಲ್ಗಳು ನಮ್ಮ ಮನೆ ಹತ್ರ ಯಾವುದು ಹೋಗಲ್ಲ. ಇಲ್ಲಿ ಒಂದು 30-40 ಮನೆ ಕನೆಕ್ಟ್ ಆಗುತ್ತೆ ಈ ರೋಡ್ಗೆ. ಆದ್ರೂ ಕೂಡ ಯಾವುದೇ ಅಧಿಕಾರಿಗಳು ಮತ್ತೆ ರಿಪೀಟ್ ಒಂದ್ಸಲ ಏನಾಗಿದೆ ಏನು ಅಂತ ಇದು ರಸ್ತೆ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಿಲ್ಲ. ನಾವು ಕೂಡ ಸುಮಾರು ಸಲ ಅವ್ರಿಗೆ ಫೋನ್ ಮಾಡಿ ವಿಚಾರಣೆ ಮಾಡಿದೀವಿ. ಇಲ್ಲಿ GPRS ಆಗಿದೆ ಅಂತ ಹೇಳ್ತಾ ಇದಾರೆ. ಮತ್ತೆ ಪುನಃ ಒನ್ ಟೈಮ್ ಕೂಡ ಇಲ್ಲಿ ಬಂದು ನೋಡಿದ್ರೆ ಈ ರಸ್ತೆ ಏನು ಮತ್ತೆ ಏನು ಕೆಲಸ ನಡೀತಾ ಇಲ್ಲ ಇಲ್ಲಿ. ಇದು ಅತಿ ಬೇಗ ನಮ್ಗೆ ಈ ರಸ್ತೆ ಬೇಕಾಗಿರೋದ್ರಿಂದ ನೀವು ದಯವಿಟ್ಟು ಈ ರಸ್ತೆ ಬಗ್ಗೆ ಗಮನ ಕೊಟ್ಟು ಒಂದ್ಸಲ ವಿಸಿಟ್ ಮಾಡ್ಬೇಕು. MLA ಸರ್ ಹತ್ರನು ಕೇಳ್ಕೊಳ್ತಿರೋದು ಅದೇ, ಒಂದ್ಸಲ ಬಂದು ಈ ರಸ್ತೆನ ಒಂದ್ಸತಿ ಲೈವ್ ಆಗಿ ನೋಡ್ಬಿಟ್ಟು ನೀವು ಒಂದ್ ಸ್ವಲ್ಪ ನಮ್ಗೆ ಈ ರಸ್ತೆ ಬಗ್ಗೆ ತಲೆ ಕೆಡಿಸ್ಕೊಂಡು ನಮ್ಮ ಪ್ರಾಬ್ಲಮ್ನ ದಯವಿಟ್ಟು ಸಾಲ್ವ್ ಮಾಡ್ಕೊಳ್ಳಿ ಸರ್. ಇದು ನಾನು ನಮ್ಮ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತೀನಿ. ಸಕಲೇಶಪುರ ತಾಲೂಕು ಹೆತ್ತೂರು ಹೋಬಳಿ ನಮ್ಮ ಉಮ್ಮತ್ತೂರು ಗ್ರಾಮದ ಗ್ರಾಮಸ್ಥರ ಪರವಾಗಿ ಇವತ್ತು ಈ ದಲಿತ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯದ ಕೊರತೆಯಾಗಿ ಮತ್ತು ರಸ್ತೆಗಳು ಗುಂಡಿಗಳು ಬಿದ್ದು ಮತ್ತು ಶಾಲೆ ಮಕ್ಕಳಿಗೆ ಮತ್ತು ರೈತರುಗಳಿಗೆ, ಕೂಲಿ ಕಾರ್ಮಿಕರಿಗೆ ಓಡಾಡೋಕ್ಕೆ ತುಂಬ ಕಷ್ಟ ಆಗಿದೆ. ಹಾಗಾಗಿ ನಾನು ಸಕಲೇಶಪುರ ತಾಲೂಕದ MLA ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನಂತಂದರೆ,
ಸರ್ಕಾರದ ಯೋಜನೆ ಅಡಿಯಲ್ಲಿ SC ಕಾಲೋನಿಗಳಿಗೆ TSP ಯೋಜನೆ ಒಳಗಡೆ ರಸ್ತೆ ಮತ್ತು ಮೂಲಭೂತ ಸೌಕರ್ಯಗಳ ಕೊಡುವಂಥ ವ್ಯವಸ್ಥೆ ಒಳಗಡೆ ಈ ಹಿಂದೆ ಆಗಲೇ ಒಂದು ಸರ್ವೆ ಎಲ್ಲ ಮಾಡಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಸರ್ವೆ ಮಾಡಿ ಆ ಸರ್ವೆ ಮುಖಾಂತರ ಈ ಕಾಲೋನಿಗಳಿಗೆ ಕಟ್ ರೋಡ್ ಇರ್ಬೋದು ಮತ್ತು ಈ ಸಲೀಸ್ ರೋಡ್ಗಳಿರ್ಬೋದು ಈ ಮನೆಗಳಿಗೆ ಹೋಗೋದಕ್ಕೆ ತುಂಬ ತೊಂದರೆ ಆಗಿದೆ. ಹಾಗಾಗಿ ಈ ಹಿಂದೆ ಬಂದಿರತಕ್ಕಂಥ ಅನುದಾನದಲ್ಲಿ TSP ಯೋಜನೆ ಒಳಗಡೆ ಆ ಯೋಜನೆಯಲ್ಲಿ ಎತ್ತಿನ ಹೊಳೆ ಪ್ರಾಜೆಕ್ಟ್ ಯೋಜನೆ ಸಹ ಇಲ್ಲಿ ನಮ್ಮ ತಾಲೂಕಿಗೆ ಹಣವನ್ನು ಕೊಟ್ಟಿದ್ದಾರೆ ಗೌರ್ಮೆಂಟ್ ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ. ಆ ಹಣದಲ್ಲಿ ಶೇಕಡ ಇಷ್ಟು % ಅಂತೇಳಿ ಎತ್ತಿನ ಪ್ರಾಜೆಕ್ಟ್ ಇದರಲ್ಲಿ ಹಣದಲ್ಲಿ ಕೊಡಬೇಕಾಗಿರುತ್ತೆ. ಅಂತ ಒಂದು ಯೋಜನೆ ಒಳಗಡೆ ಇಲ್ಲಿಗೆ ಎಷ್ಟು % ಕೊಡಬೇಕಂತ ಇರುತ್ತೆ. ಅದನ್ನು ಶಾಸಕರಾದಂಥವ್ರು ತಾವು ಗಮನವಹಿಸಿ ಇಂಥ ಕಾಲೋನಿಗಳಿಗೆ ಸಕಲೇಶ್ಪುರದಾದ್ಯಂತ ಇರತಕ್ಕಂಥ ಎಲ್ಲ ದಲಿತ ಕಾಲೋನಿಗಳಿಗೆ ಮೊದಲನೇ ಆದ್ಯತೆ ಕೊಟ್ಟು, ಅದರಲ್ಲೂ ಸಹ ವಿಶೇಷವಾಗಿ ಈ ಗ್ರಾಮದ ಉಮ್ಮತ್ತೂರು ಗ್ರಾಮದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ. ಹಾಗಾಗಿ ಇಲ್ಲಿಗೆ ವಿಶೇಷವಾಗಿ TSP ಯೋಜನೆ ಒಳಗಡೆ ಮೂಲಭೂತ ಸೌಕರ್ಯ, ರಸ್ತೆ, ಚರಂಡಿ ಅವನ್ನ ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಸರ್, ಇಲ್ಲಿ ರೋಡ್ ಎಲ್ಲ ದುರಸ್ತಿ ಆಗಿದೆ, ತಿರ್ಗಾಡಕ್ಕೆಲ್ಲ ಆಗಲ್ಲ. ಮಕ್ಕಳೆಲ್ಲ ಸ್ಕೂಲಿಂದ ಕೆಳಗಿಂದ ಮೇಲಕ್ಕೆ ಬರ್ಬೇಕು, ಆಗಲ್ಲ. ವಯಸ್ಸಾದವರು ಇಲ್ಲಿ ಆಸ್ಪತ್ರೆಗೆ ಏನಾದ್ರು ಹೋಗ್ಬೇಕು ಅಂದ್ರು ವೆಹಿಕಲ್ ಕೆಳಕ್ ಹೋಗಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಮಳೆ ತುಂಬಾ ಇರೋದ್ರಿಂದ ಇಲ್ಲಿ ನೀರ್ ಹೋಗಿ ಗುಂಡಿ ಎಲ್ಲ ಆಗಿದೆ. ಅದಕ್ಕೋಸ್ಕರ ರೋಡ್ ಬೇಕು ಅಂತ ನಾವೆಲ್ಲ ಕೇಳ್ಕೊತಿದೀವಿ ಸರ್.